ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಮೈಸೂರು ರೂಟ್ಸ್. ನಾವು ಇವತ್ತು ನಿಮಗೆ ಒಬ್ರು ಬ್ಯೂಟಿಫುಲ್ ಮಾಡೆಲ್ ಅಂಡ್ ಟ್ಯಾಲೆಂಟೆಡ್ ಆಗಿರೋ ಒಬ್ರು ವ್ಯಕ್ತಿನ ಮೀಟ್ ಮಾಡಿಸ್ತಾ ಇದೀವಿ. ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನೋಡೋಣ. ಹಾಯ್ ವರ್ಷಾ ಮ್ಯಾಮ್. ಹಾಯ್, ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಮೈಸೂರು ರೂಟ್ಸ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇವತ್ತು ನಮ್ಮ ಜೊತೆಗೆ ಬ್ಯೂಟಿ ಕ್ವೀನ್ ಅಂಡ್ ಆಂಟ್ರಪ್ರನರಿಸ್ಟ್ ಅಂಡ್ ಆಕ್ಟರ್ ವರ್ಷಾ ಬಲಿಯಣ್ಣ ಮ್ಯಾಮ್ ನಮ್ಮ ಜೊತೆಗಿದ್ದಾರೆ. ಸೊ ಹಾಯ್ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮ್ಯಾಮ್. ಸೊ ಎಸ್, ನೀವು ಒಂದು ಮಾಡೆಲ್ ಆಗಿದ್ದೀರಾ, ಆಕ್ಟರ್ ಆಗಿದ್ದೀರಾ, ಫಿಲಾಂಥ್ರಪಿಸ್ಟ್ ಆಗಿದ್ದೀರಾ. ನಿಮ್ಮ ವಿದ್ಯಾಭ್ಯಾಸ ಹಾಗೇನೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳ್ತೀರಾ? ನನ್ ಚೈಲ್ಡ್ಹುಡ್ ಬಾರಿ ಫನ್ನಿ ಆಗಿದೆ. ಓಕೆ. ಲೈಕ್ ವಿದ್ಯಾಭ್ಯಾಸ ಜಾಸ್ತಿ ಇಲ್ಲ. ನನ್ ಸೆಕೆಂಡ್ ಪಿ ಅಲ್ಲಿ ನನ್ ಮದ್ವೆ ಆಗೋಯ್ತು. ನಾನು ಓದಿರೋದು ಎಲ್ಲ ಕೊಡಗಲ್ಲಿ, ಅಮ್ಮತ್ತಿ ಅನ್ನೋ ಪ್ಲೇಸ್ ಅಲ್ಲಿ. ಸೊ ಬೇಸಿಕಲಿ ನಿಮ್ ಕೂರ್ಗ್? ಹೌದು, ಕೊಡವತಿ ನಾನು. ಓಕೆ. ಕೃಷ್ಣಪುರ ಕಾನ್ವೆಂಟ್ ಅಲ್ಲಿ ಓದಿ, ಅಲ್ಲೇ ಹೈಸ್ಕೂಲ್ ಕೂಡ ಮಾಡಿದೆ. ಆಮೇಲೆ ಕಾವೇರಿ ವಿಮೆನ್ಸ್ ಕಾಲೇಜ್ ಅಂತಿದೆ, ಅಲ್ಲಿ PU ಕಂಪ್ಲೀಟ್ ಆಯ್ತು, ಅಷ್ಟೇ ಮದ್ವೆ ಆಯ್ತು. ಬಂದು ಡಿಗ್ರಿ ಮಾಡೋಣ ಅಂತ ಅನ್ಕೊಂಡೆ. ಲೈಕ್ ಅಸೈನ್ಮೆಂಟ್ ಕೊಟ್ಟೆ ಹೊರತು ಮತ್ತೆ ಮುಂದಕ್ಕೆ ಹೋಗ್ಲಿಲ್ಲ ನಾನು. ಸೊ ಮದ್ವೆ ಆಯ್ತು ಅಂತ ಹೇಳ್ತಿದ್ದೀರಾ. ಸೊ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. ನನ್ಗೆ ಒಬ್ರು ಗಂಡ, ಇಬ್ರು ಮಕ್ಳಿದ್ದಾರೆ. ಓಕೆ ಓಕೆ. ಸೊ ಈಗ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ತಮ್ಮ ಫ್ಯಾಷನ್ ನ ಫಾಲೋ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ತಾರೆ. ಸೊ ಆಸ್ ಅ ರೆಸ್ಪಾನ್ಸಿಬಲ್ ಮದರ್, ನೀವು ಒಂದ್ ಕಡೆ ನಿಮ್ ಪ್ರೊಫೆಷನ್ ಹಾಗೆ ಪ್ರೊಫೆಷನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಸೊ ಅದು ಹೇಗೆ? ಬೇಗ ಮದ್ವೆ ಆಗಿರೋದು ಇದೊಂದು ಲಾಭ ಅಂತ ಅನ್ಕೊಂತೀನಿ. ಲೈಕ್ ಆ ವಯಸ್ಸಲ್ಲಿ, ಆ ಟೀನೇಜ್ ಅಲ್ಲಿ ನನ್ನ ಜವಾಬ್ದಾರಿ ಬೇಗನೆ ಮುಗ್ದೋಯ್ತು. ಮಕ್ಕಳ ಜವಾಬ್ದಾರಿ ಸ್ವಲ್ಪ ಬೇಗನೆ ಮುಗೀತು. ಮತ್ತೆ ಅವರು ನೋಡ್ಕೊಂಡು ಹೋಗ್ತಾ ಇದಾರೆ. ಸೊ ನನ್ಗೆ ಆರಾಮ ಆಯ್ತು ನನ್ಗೆ. ಸೊ ಇಲ್ಲಿ ನನ್ಗೆ ಮೂವಿ ಆಪರ್ಚುನಿಟಿ ಸಿಕ್ತು. ನನ್ ಫೋಟೋಸ್ ನೋಡಿ, ಫೇಸ್ಬುಕ್ ನೋಡಿ MD ಕೌಶಿಕ್ ಅವರು ನನ್ನ ಮೂವಿ ಆಪರ್ಚುನಿಟಿ ಕೊಟ್ರು. ಅದಾದ್ಮೇಲೆ ಕೊಡವ ಭಾಷೆಯಲ್ಲಿ ಮೂವಿ ಮಾಡಿದೆ. ಸೂಪರ್. ಅಷ್ಟರಲ್ಲಿ ಒಂದು ಫ್ಯಾಷನ್ ಶೋಗೆ ಬಂದಿತ್ತು, ಆಪರ್ಚುನಿಟಿ ಬಂತು. ಅವಾಗ ಒಂದ್ಸರಿ ನೋಡೋಣ ಅಂತ ಅನ್ಕೊಂಡೆ. ಫಸ್ಟ್ ಅನ್ಸ್ತು ನಂಗೆ ಬೇಡ, ನಾನೇನ್ ಚೆನ್ನಾಗಿಲ್ಲ ಅಂತ ಅನ್ಸ್ತು ನಂಗೆ. ಆಮೇಲೆ ಅಲ್ಲಿ ಇಬ್ರು ಪ್ರತೀಶ್ ಅಂತ ಮತ್ತೆ ಗಗನ್ ಅಂತ ಇಬ್ರು ಇದ್ದಾರೆ. ಅವ್ರ ಬ್ಯಾನರ್ಗೆ ನಾನು ವರ್ಕ್ ಮಾಡಿದೆ. ಓಕೆ. ಅವ್ರಂದ್ರು ಒಂದ್ಸರಿ ಟ್ರೈ ಮಾಡೋ ಅಂತ. ಟ್ರೈ ಮಾಡಿದ್ದು ಬಂದು ಇಲ್ಲಿಗೆ ನಿಂತಿದ್ದೆ. ಮತ್ತೆ ಮನೇಲಿ ಕೂಡ ಏನ್ ಪ್ರಾಬ್ಲಮ್ ಏನಿಲ್ಲ. ಸೊ ಐಟಲ್ ನನ್ನ ಮುದ್ದಾದ ಫ್ಯಾಮಿಲಿ. ಸೂಪರ್. ಸೊ ಎಸ್, ಈ ಮಾಡ್ಲಿಂಗ್ ಪ್ರೊಫೆಷನ್ ನಿಮ್ಗೆ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತಾ ಅಥವಾ ಹೇಗೆ ನಿಮ್ಗೆ ಆಸಕ್ತಿ ಬಂದಿತ್ತು ಇದ್ರ ಬಗ್ಗೆ? ಚಿಕ್ಕ ವಯಸ್ಸಲ್ಲಿ ಏನು ಆಸಕ್ತಿ, ನಂಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಯಾಕೆಂದ್ರೆ ನಾನು ಬೇಸಿಕಲಿ ಡಾರ್ಕ್ ಕಾಂಪ್ಲೆಕ್ಷನ್ ಆಗಿದ್ದೆ. ಸೊ ನಮ್ಮಮ್ಮನೇ ಹೇಳ್ತಾ ಇದ್ರು ನನ್ನ ಕರ್ರಗಿರೋ ಮಗಳು ಅಂತ ಹೇಳ್ತಾ ಇದ್ರು. ನಂಗೆ ತುಂಬಾ ಹರ್ಟ್ ಆಗ್ತಾ ಇತ್ತು ಅವಾಗ. ಬಟ್ ಒಂದ್ ಫೀಲ್, ನನ್ ಸ್ಕೂಲಿಂದ ಮನೆಗ್ ಬರೋ ಟೈಮ್ ಲೈಕ್ 1 ಕಿಲೋಮೀಟರ್ ತಗೊಳ್ತಾ ಇತ್ತು. ಓಕೆ. ಅವಾಗ ಮಮ್ಮಿ ಹೇಳ್ತಾ ಇದ್ರು, ಜೋರಾಗಿ ಹಾಡ್ ಹೇಳ್ಕೊಂಡ್ ಬರ್ಬೇಕು, ಇಲ್ಲ ಹಾವುಗಳಿರುತ್ತೆ ಕಚ್ಚಿ ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಮ್ಗೆ ಮೂವಿ ನೋಡಿದ್ರೆ ಅಷ್ಟೆಲ್ಲ ಇತ್ತು ಅವಾಗ. ಸೊ ಏನ್ ಗೊತ್ತಿರುತ್ತೆ ಅದನ್ನೇ ಹಾಡ್ ಹೇಳ್ಕೊಂಡ್ ಬರ್ತಾ ಇದ್ವಿ. ಆವಾಗ ನಾನು ಹೀರೋಯಿನ್ ಆಗಿರ್ತಾ ಇದ್ದೆ. ಸೊ ನೀವೇ ಅನ್ಕೊಂಡು ಎಂಜಾಯ್ ಅದು ಮ್ಯಾನಿಫೆಸ್ಟ್ ಮಾಡ್ದಂಗ ಅನ್ಸುತ್ತೆ. ರಿಯಾಲಿಟಿಗೆ ಬಂದಿದೆ. ಹೌದು. ಅಂಡ್ ಅವಾಗ ಏನ್ ನನ್ನ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಓಕೆ, ಐ ಆಮ್ ಹ್ಯಾಪಿ ಫಾರ್ ಮೈ ಸೆಲ್ಫ್. ಓಕೆ ಮ್ಯಾಮ್. ಅಂಡ್ ಎಸ್, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಫ್ರೆಂಡ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಈ ಒಂದು ಫೀಲ್ಡ್ಗೆ? ಆಸ್ ಅನ್ ಆಕ್ಟರ್ ಆಗಿರ್ಬೋದು, ಆಸ್ ಅನ್ ಮಾಡೆಲ್ ಆಗಿರ್ಬೋದು, ಹೇಗೆ? ಫ್ರೆಂಡ್ಸ್ ಅಂತ ಇಂಥ ಫ್ರೆಂಡ್ಸ್ ಇಲ್ಲ. ನಾನೊಂದು HR ಫೋರಮ್ ಇದೆ, ಎಡಿನ್ HR ಫೋರಮ್ ಅಂತಿದೆ. ಅಲ್ಲಿರೋ ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಇದ್ದಾರೆ. ತುಂಬಾ ಚಂದ, ಆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಹೊರಗಡೆ ಅಂತ ಫ್ರೆಂಡ್ಸ್ ಏನು ಇಲ್ಲ ನನ್ಗೆ. ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಆಮೇಲೆ ಫ್ಯಾಮಿಲಿ ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ. ಲೈಕ್ ವೆರಿ ಸಪೋರ್ಟಿವ್. ನೀವ್ ಹೇಳಿದ್ರೆ ಈಗಾಗ್ಲೇ ನಾ ಡಾರ್ಕ್ ಕಾಂಪ್ಲೆಕ್ಷನ್ ಇದೆ, ಬಟ್ ಇವಾಗ ಬ್ಯೂಟಿ ಫೀಲ್ಡ್ ಅಲ್ಲಿ ರೂಲ್ ಮಾಡ್ತಾ ಇದ್ದೀರಾ. ಸೊ ನೀವ್ ಬ್ಯೂಟಿ ಟಿಪ್ಸ್ ಇದೆಯಾ? ಆಕ್ಚುಲಿ ಅದನ್ನ ಹೇಳಂಗೆ ಇಲ್ಲ, ನೀವು ಬ್ಯೂಟಿ ಕ್ವೀನ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಮ್ಮಂತ ಹೆಣ್ಮಕ್ಳಿಗೆ ಏನಾದ್ರು ಬ್ಯೂಟಿ ಟಿಪ್ಸ್ ಏನಾದ್ರು ಕೊಡ್ತೀರಾ? ಅಂಡ್ ನಿಮ್ಗೆ ಹೆಲ್ತಿ ಸ್ಕಿನ್ ಅಂತ ಕೂಡ ಟೈಟಲ್ ಬಂದಿದೆ, ವಿನ್ ಆಗಿದ್ದೀರಾ. ಸೊ ಹಾಗಾಗಿ ನಮ್ಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ? ಎಂತಿಲ್ಲ, ನಾನು ಹೊರಗಡೆ ಫುಡ್ ತಿನ್ನೋದು ಕಮ್ಮಿ. ಟೈಮ್ ಸಿಕ್ತಾಗ ಮುಖಕ್ಕೆ ಮೈಗೆ ಎಣ್ಣೆ ಹಚ್ಕೊಂತೀನಿ. ಇಲ್ಲ ಆಮೇಲೆ ಆಯಿಲ್, ಕೋಕೋನಟ್ ಆಯಿಲ್ ದಿ ಬೆಸ್ಟ್ ವರ್ನ. ಅದಕ್ಕೆ ಬೇಕಾದ್ರೆ ಏನಾದ್ರು ಸೇರಿಸ್ಕೋಬಹುದು ಕೋಕೋನಟ್ ಆಯಿಲ್ಗೆ. ಅಲೋವೆರಾ. ಮೇಕಪ್ ಅಂತೂ ಮಾಡೋದಿಲ್ಲ ನಾನು. ಆಮೇಲೆ ಏನಂತ ಕೇಳಿದ್ರಿ ಹೇಳಿ? ಬ್ಯೂಟಿ ಟಿಪ್ಸ್ ಕೊಡ್ತೀರಾ ನಿಮ್ಗೆ? ಇಷ್ಟೇ. ಏನು ಮೇಂಟೈನ್ ಮಾಡೋದಕ್ಕೆ ಹೋಮ್ ಮೇಡ್ ಫುಡ್. ಹೋಮ್ ಮೇಡ್ ಫುಡ್ ಮತ್ತೆ
ಖುಷಿಯಾಗಿರ್ತೀನಿ. ಓ ಹ್ಯಾಪಿ ಆಗಿರ್ಬೇಕು ಯಾವಾಗ. ತುಂಬಾ ಪ್ರಾಬ್ಲಮ್ಸ್ ಇದ್ರು ನಾ ಹೊರಗಡೆ ಏನು ಹೇಳ್ಕೊಂಡ್ರೆ ಅದೇನ್ ಸಾಲ್ವ್ ಆಗಲ್ಲ, ಕೊರಗಿದ್ರು ಸಾಲ್ವ್ ಆಗಲ್ಲ. ಅದು ಸಾಲ್ವ್ ಆಗೋ ಟೈಮಲ್ಲಿ ಅದು ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು, ಟೆನ್ಷನ್ ಮಾಡ್ಕೋಬಾರ್ದು ಅಷ್ಟೇ. ಲೈಕ್ ಐ ಕೀಪ್ ಮೈ ಸೋಲ್ ಹ್ಯಾಪಿ. ನಂಗೆ ಏನ್ ಖುಷಿ ಆಗುತ್ತೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಅಷ್ಟೇ. ಓಕೆ. ಸೊ ಇವಾಗ ಯುವ ಜನತೆ ಏನಾದ್ರು ಮಾಡಲಿಂಗ್ ಫೀಲ್ಡ್ ಬರ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಸಲಹೆ ಹೇಗ್ ಕೊಡ್ತೀರಾ ನಿಮ್ ಕಡೆಯಿಂದ ಸಲಹೆ? ಸಜೆಷನ್ಸ್ ಅಲ್ಲ, ಮಾಡಿ ಪ್ರಯತ್ನ ಮಾಡಿ. ಎಲ್ಲಾ ಫೀಲ್ಡ್ ಅಲ್ಲೂ ಹೋಗಿ, ಬಟ್ ಜೋಪಾನವಾಗಿರಿ. ಓಕೆ. ಹೌದು, ಸೇಫ್ಟಿ ತುಂಬಾ ಅರ್ನಿಂಗ್ ಒಂದ್ ಕಡೆ ಅರ್ನಿಂಗ್ ಇರ್ಲೇಬೇಕು ನಿಮ್ಗೆ. ಇದೆಲ್ಲ ಫ್ಯಾಷನ್ ಆಗಿ ಇಟ್ಕೊಳ್ಳಿ. ಇದರಲ್ಲಿ ಅಂತ ಅರ್ನಿಂಗ್ ಎಲ್ಲ ಬರೋದು ತುಂಬಾ ಕಮ್ಮಿ. ಚೆನ್ನಾಗಿ ಓದಿ ಅರ್ನಿಂಗ್ ಬರೋದು ನೋಡ್ಕೊಳ್ಳಿ, ಜೊತೆಗೆ ಇದು ಮಾಡ್ಕೊಂಡು. ಓಕೆ ಮ್ಯಾಮ್. ಸೊ ವರ್ಷ ಮ್ಯಾಮ್, ನೀವ್ ಹೇಳಿದ್ರೆ ಸೆಕೆಂಡ್ PU ಆದ್ಮೇಲೆ ಮದ್ವೆ ಮಾಡಿದ್ರು ಅಂತೇಳಿ. ಸೊ ಯಾಕಷ್ಟು ಬೇಗ ಮದ್ವೆ ಬಗ್ಗೆ ಅಂತಂದ್ರೆ, ಲೈಕ್ ನಾನು 10th ಅಲ್ಲಿ ಇರುವಾಗನೇ ನನ್ನ ಹಸ್ಬೆಂಡ್ ಪ್ರಪೋಸ್ ಮಾಡಿದ್ರು. ಲವ್ ಸ್ಟೋರಿ ಅಂತ ಆಯ್ತು ಹಾಗಾದ್ರೆ? ಇಲ್ಲ, ಮದ್ವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡಿದ್ರು. ಟಿಲ್ ನಾವು ಅವರು ಐ ಲವ್ ಯು ಅಂತ ಹೇಳಿಲ್ಲ ನಾನು. ಡೈರೆಕ್ಟ್ ಮದ್ವೆ? ಹೌದು. ಓಕೆ. ಅವಾಗ ಹೇಗೂ ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಿದ್ದು, ಸೆಂಟ್ರಲ್ ಗವರ್ಮೆಂಟ್. ಸೊ ಪೇರೆಂಟ್ಸ್ ಏನಂದ್ರು, ಅವ್ರಿಗೂ ಸೇಫ್ಟಿ ಬೇಕಲ್ಲ ಮಕ್ಕಳಿಗೆ, ಪೆನ್ಷನ್ ಸಿಗುತ್ತೆ ಅಂತ ಸೇಫ್ಟಿಗೋಸ್ಕರ ಓಕೆ ಒಪ್ಕೊಂಡ್ಬಿಟ್ರು. ಮಾಚಯ್ಯ ಅಂತ. ಸೊ ನಿಮ್ ಮಗ ಶೌರ್ಯ ಅಂತ, ಮಗಳು ಶೌರ್ಯ ಅಂತ. ಇಬ್ರು ಚೆನ್ನಾಗಿದೆ. ಸೊ ಅವ್ರೇನ್ ಮಾಡ್ಕೊಂಡಿದ್ದಾರೆ? ಸೊ ಮಗ ಓದ್ತಾ ಇದ್ದಾನೆ, ಮಗಳು ಜಾಬ್ ಮಾಡ್ತಾ ಇದ್ದಾಳೆ. ಸೊ ಅವಾಗ ನನ್ಗೂ ಅಷ್ಟೇ, ಯಾರು ಈ ಓದೋದ್ ಕಂಡಿರ್ತಿತ್ತು, 10th ಅಲ್ವಾ, ಹೆವಿ ಇತ್ತು, ಯಾರು ಓದೋದ್ ಕಂಡಿರ್ತಿತ್ತು ಅನ್ನೋ ಒಂದು ಟೆನ್ಷನ್. ಮದ್ವೆ ಅಂದ್ರೆ ಖುಷಿ. ಈ ಓದೋ ತಪ್ಪಲ್ಲ, ಓದೋ ತಪ್ಪುತ್ತೆ. ಮತ್ತೆ ಹೊಸ ಹೊಸ ಬಟ್ಟೆಗಳು ತಕೊಡ್ತಾರೆ, ಮತ್ತೆ ಏನೋ ಹೊಸ ತಕೊಡ್ತಾರೆ, ಚೆನ್ನಾಗಿ ರೆಡಿ ಆಗ್ಬೋದು ಅಂತೆಲ್ಲ. ಈ ಮಮ್ಮಿ ಬೈತಾರೆ, ಈ ಬೋನ್ವಿಟ ತಿಂದ್ರೆ ಬೈತಾರೆ, ಸಕ್ಕರೆ ತಿಂದ್ರೆ ಬೈತಾರೆ. ಮದ್ವೆ ಆದ್ರೆ ಅದೆಲ್ಲ ಆರಾಮಾಗಿ ತಿನ್ಬೋದಲ್ವಾ ಅಂತ ಅದೊಂದು ಖುಷಿ ಮದ್ವೆಗೆ. ದೆನ್ ನನ್ ಚಾಕ್ಲೇಟ್ಸ್ ಎಲ್ಲ ತಿಂತೀರಾ? ತುಂಬಾ ಇಷ್ಟ. ಅದು ಅವಾಗೊಂದು ಡೈರಿ ಮಿಲ್ಕ್ ಪ್ಯಾಕ್ ಬರ್ತಾ ಇತ್ತು, ದೊಡ್ಡದೊಂದು. ಅದ್ರಲ್ಲಿ 3 ಬರ್ತಾ ಇತ್ತು, 3 ಪ್ಯಾಕ್ ಇರ್ತಾ ಇತ್ತು. ದೊಡ್ಡ ಪ್ಯಾಕ್ ಅಲ್ಲಿ 3 ಪ್ಯಾಕ್ ಇರ್ತಾ ಇತ್ತು. ನನ್ನ ಹಸ್ಬೆಂಡ್ ಮದ್ವೆಗೆ ಮುಂಚೆ ಬರುವಾಗ ಒಂದು ನನ್ಗೆ, ಒಂದ್ ನನ್ನ ತಮ್ಮನ್ ಕೊಡ್ತಾ ಇದ್ರು, ಇನ್ನೊಂದು ಆಮೇಲೆ ನನ್ ಕೊಡ್ತಾ ಇದ್ರು. ಯಾರು ಗೊತ್ತಾಗಲ್ಲ ಹಂಗೆ ಸ್ವಲ್ಪ ನಾನ್ ಏನ್ ಅನ್ಕೊಂಡೆ, ಮದ್ವೆ ಆದ್ರೆ 3 ನಂಗೆ ಸಿಗುತ್ತಿಲ್ಲ, ನನ್ ತಮ್ಮಂಗ್ ಶೇರಿಂಗ್ ಇರಲ್ಲ ಅಂತ ಮದ್ವೆ ಆಯ್ತು. ಬಟ್ ಆಮೇಲಿಂದ ಡೈರಿ ಮಿಲ್ಕ್ ಏನ್ ಬರ್ಲಿಲ್ಲ. ಅವಾಗ 10 ರೂಪೀಸ್ ಡೈರಿ ಮಿಲ್ಕ್ ಬಂತು, ಅಲ್ಲಿ ತನಕ ಚೆನ್ನಾಗಿ ಚೆನ್ನಾಗಿತ್ತು. ಸೊ ಮದ್ವೆ ಆದ್ಮೇಲೆ ನೀವು ಮಾಡ್ಲಿಕ್ಕೆ ಶುರು ಮಾಡಿದ್ದ? ರೀಸೆಂಟ್ ಆಗಿ ಲೈಕ್ 2021 ಅಲ್ಲಿ ಶುರು ಮಾಡಿದ್ದು. 21. ಸೊ ಫಸ್ಟ್ ನಿಮ್ ಆನ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಏನು, ಹೇಗಿತ್ತು? ನಾನು ವಿರಾಜ್ಪೇಟೆ ಸ್ಟೇಜ್ ಹತ್ತಿದ್ದು, ಚೆನ್ನಾಗಿತ್ತು. ಸೊ ಆಗೇನಾದ್ರು ಟೈಟಲ್ ವಿನ್ ಆಗಿದ್ರ? ಫಸ್ಟ್ ಸೆಲೆಕ್ಟೆಡ್ ಅಂತ ಬಂತು. ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಶೋ ಇತ್ತು, ಬ್ಯಾಂಗ್ಳೂರಲ್ಲಿ ಟೈಟಲ್ ಬಂತು. ಕುರ್ಕ್ ಸ್ಕಾಟ್ಲೆಂಡ್ ಕ್ವೀನ್ ಅಂತ ಟೈಟಲ್ ಬಂತು, ಹೆಲ್ದಿ ಸ್ಕಿನ್ ಅಂತ ಬಂತು, ಆಮೇಲೆ ಇನ್ನ ಬ್ಯೂಟಿ ಅಂತ ಬಂತು. ಪುನಃ ಸೆಕೆಂಡ್ ಇಯರ್ ಪಾರ್ಟಿಸಿಪೇಟ್ ಮಾಡಿದೆ 2022ಗೆ. ಅವಾಗ ವಿನ್ನರ್ ಅಂತ ಆಯ್ತು, ಬೆಸ್ಟ್ ಪರ್ಫಾರ್ಮರ್ ಅಂತ ಬಂತು ನನ್ಗೆ. ಪರ್ಸನಾಲಿಟಿ ಅಂತ ಬಂತು. ಮತ್ತೆ ಸೌತ್ ಇಂಡಿಯಾ, ಮಿಸಸ್ ಸೌತ್ ಇಂಡಿಯಾ ವಿನ್ನರ್ ಟೈಟಲ್ ಬಂತು. ಆಮೇಲೆ 2022 ಅಲ್ಲೇ ಗೋವಾದಲ್ಲಿ ಮಿಸಸ್ ಇಂಡಿಯಾ ನಡೀತು. ಆವಾಗ ನನ್ಗೆ ಟೈಟಲ್ ಬಂತು, ಒಂದು ಎಲಿಗೆಂಟ್ ಅಂತ ಬಂತು, ಇನ್ನೊಂದು ಗ್ರೇಸ್ಫುಲ್ ಅಂತ. ವಾವ್, ಸೂಪರ್. ಸೊ ಒಂದೊಂದು ಶೋ ಮಾಡ್ತಾ ನೀವೇನ್ ಕಲಿತಾ ಬಂದ್ರಿ ಮಾಡ್ಲಿಂಗ್ ಅಲ್ಲಿ? ಲೈಕ್ ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಇವೇ ಹೇಳಿದ್ರೆ ನನ್ಗೆ ಇದ್ರ ಬ್ಯಾಕ್ ಗ್ರೌಂಡ್ ಏನೋ ಗೊತ್ತಿರ್ಲಿಲ್ಲ, ಆಮೇಲೆ ನಾನು ಕಲ್ತಿದ್ದು ಅಂತ ಹೇಳಿ. ಸೊ ಇಷ್ಟೆಲ್ಲ ಶೋ ಮಾಡಾದ್ಮೇಲೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ? ಅದು ಚೆನ್ನಾಗ್ ಮೀನ್ಸ್ ಓಕೆ ಇಂಪ್ರೂವ್ ಆದೆ ನಾನು. ಮತ್ತೆ ಅಲ್ಲಿ ಕಲ್ತಿರೋದು ಅಂತಂದ್ರೆ ಜನಗಳ ನೋಡಿ ಕಲ್ತಿರೋದು ಹೇಗೆ ಅಂತ. ಬಟ್ ಒರಿಜಿನಲ್ ನಂಬುದಿ ಇರುತ್ತೆ, ಅದೆಲ್ಲೂ ಹೋಗಲ್ಲ. ನಾನ್ ಹಾಗೆ ಇದೆ, ಎಲ್ಲೂ ಏನ್ ಚೇಂಜಸ್ ಮಾಡ್ಕೊಂಡಿಲ್ಲ. ಸೊ ನಿಮ್ಮ ಫ್ಯಾಷನ್ ಐಕಾನ್ ಯಾರು? ಸೊ ಇಂಥವ್ರನ್ನ ನಾವ್ ಇನ್ಸ್ಪೈರ್ ಆಗಿ ಇಟ್ಕೊಂಡಿರ್ತೀವಲ್ಲ, ಆ ತರ ಯಾರು? ಯಾರು ಇಲ್ಲ. ಸೊ ನಮ್ದೇ ಓನ್ ಬ್ರ್ಯಾಂಡ್ ಮಾಡಿ. ಹೌದು. ಸೊ ಎಸ್, ಆಕ್ಚುಲಿ ಅಷ್ಟೇ ಬ್ಯೂಟಿಫುಲ್ ಆಗಿದ್ದೀರಾ ನೀವು. ಪ್ರತಿ ಒಂದ್ರಲ್ಲೂ ನಿಮ್ನ ಫಾಲೋ ಮಾಡ್ತಾರೆ. ಈಗ ಯಂಗ್ ಟ್ರೆಂಡ್ ಸ್ಟೈಲಿಶ್ ಸ್ಟಾರ್ ಆಗ್ತಿದ್ದೀರಾ ನೀವು. ಸೊ ಇನ್ನಷ್ಟು ಫ್ಯಾಷನ್ ಇಂಡಸ್ಟ್ರಿ ಬೆಳೀಲಿ. ಸೊ ಇದಲ್ದೇನೆ ಆಕ್ಟಿಂಗ್ ಲೈಫ್ ಹೇಗಿತ್ತು? ಅದು ಅನ್ಎಕ್ಸ್ಪೆಕ್ಟೆಡ್. ಅದೇ MD ಕೌಶಿಕ್ ಅಂತ ಡೈರೆಕ್ಟರ್ ಸರ್, ಅವರು ನಂಗೆ ಮೆಸೇಜ್ ಮಾಡಿದ್ರು. ಆಕ್ಚುಲಿ ನನ್ನ ನೇಮ್ ವಿಜಯ್ ಅಂತ ಇರೋದು, ಅಫಿಷಿಯಲ್ ನೇಮ್. ಸೊ ಫೇಸ್ಬುಕ್ ಅಲ್ಲಿ ವಿಜಯ್ ಅಂತ ಇರೋದು. ನಮ್ಮಮ್ಮ ಅನ್ಕೊಂಡಿರಂತೆ ವರ್ಷ ಅಂತ ಹೆಸರಿಡ್ಬೇಕು ಅಂತ. ಸೊ ನಾನು ಅಲ್ಲಿ ಆಡಿಷನ್ ಕರೆದಿದ್ರು, ನಾನು ಹೋಗಿದ್ದೆ. ಹೋದಾಗ ವಿಜಯ್ ಅಂತ ಹೇಳುವಾಗ, ಇದು ಬಾಯ್ ನೇಮ್ ಅಲ್ಲ, ಬೇರೆ ಯಾವ್ದಾರ ನೇಮ್ ಇದೆಯಾ ಅಂತ. ಈ ತರ ವರ್ಷ ಅಂತ ಇನ್ನೊಂದ್ ನೇಮ್ ಇದೆ ಅಂದಾಗ ಅವರು ಅದೇ ಇರ್ಲಿ ಸಾಕು ಅಂತ ಅಲ್ಲಿಂದ ಹೆಸರು ಅಂತ ಚೇಂಜ್ ಮಾಡ್ಕೊಂಡೆ. ಸೂಪರ್. ಸೊ ಫಸ್ಟ್ ಆಡಿಷನ್ ಅಲ್ಲಿ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ, ಆಗಿತ್ತು, ಅದೇನೋ ಕಾರಣದಿಂದ ಚೇಂಜ್ ಆಯ್ತು. ನೆಕ್ಸ್ಟ್ ಮೂವಿಗೆ ಮಾಡ್ದೆ ನಾನು.
ಟಮಟೆ ನರಸಿಂಹಯ್ಯ ಅಂತ ಮಾಡಿದೆ, ಆಮೇಲೆ ದೀಕ್ಷಾ ಅಂತ ಮಾಡಿದೆ. 2 ಅವಾರ್ಡ್ ಬಂದಿದೆ ಆರ್ಟ್ ಮೂವಿ. ಥ್ಯಾಂಕ್ ಯು. ಟಮಟೆ ನರಸಿಂಹಯ್ಯಗೆ ಸ್ಪೆಷಲ್ ಜೂರಿ ಅವಾರ್ಡ್ ಬಂದಿದೆ, ಸೂಪರ್. ಆಮೇಲೆ ದೀಕ್ಷಾಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಆಮೇಲೆ ಕಮರ್ಷಿಯಲ್ ಮೂವಿ ಮಾಡಕ್ ಬಂದೆ, ಕನ್ನಡ ಕೊಡವ ಇಂಡಸ್ಟ್ರಿಯಲ್ಲಿ ಬಂದೆ. ಅಲ್ಲಿ ಹುಷಾರ್ ಅಂತ ಮೂವಿ ಮಾಡಿದೆ, ಡ್ರಗ್ ಪೆಡ್ಲರ್ ಮೇನ್ ವಿಲನ್ ಆಗಿ ಮಾಡಿದೆ. ಆಮೇಲೆ ಮಾಡಿದೆ ಬೇರೆ ಬೇರೆ ಮೂವಿ ಮಾಡಿದೆ. ಕನ್ನಡದಲ್ಲಿ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ, ಹೀರೋಯಿನ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೂಪರ್. ದೆನ್ ಇದೆ ಇನ್ನು ಕಂಟಿನ್ಯೂಸ್ ಮೂವಿ ಮಾಡಿದೆ, ಅದರಲ್ಲಿ CBI ಆಫೀಸರ್ ಆಗಿ ಮಾಡಿದೆ. ಹೀಗೆ ನಡೀತಾ ಇದೆ. ಓಕೆ, ಸೊ ಮಾಡ್ಲಿಂಗ್ ಆಯ್ತು, ಆಕ್ಟಿಂಗ್ ಆಯ್ತು, ನೆಕ್ಸ್ಟ್ ಜೂರಿ ಆಗಿ ಕೂಡ ನೀವು? ಜೂರಿ ಆಗಿ ತುಂಬಾ ಮಾಡಿದ್ದೀನಿ ಈ ಕಾಲೇಜಸ್ ಅಲ್ಲಿ, ಮತ್ತೆ ಇಲ್ಲಾದ್ರೂ ಬ್ಯೂಟಿ ಪೇಜೆಂಟ್ಸ್ ನಡೆಯುವಾಗ ಅಲ್ಲೆಲ್ಲ ಶೋಸ್ಗೆಲ್ಲ ಹೋಗ್ತೀನಿ, ಜೂರಿ ಆಗಿ ವರ್ಕ್ ಮಾಡಿದ್ದೀನಿ. ಬಟ್ ಇದಕ್ಕೆಲ್ಲಕ್ಕಿಂತ ನಂಗೆ ಇಷ್ಟ ಸೋಷಿಯಲ್ ಸರ್ವಿಸ್ ಮಾಡೋದು. ಅದೇ ಫಿಲಾಂಥ್ರಪಿಸ್ಟ್ ಆಗಿ ಅದನ್ನ ಸಮಾಜ ಸೇವೆ ರೆಕಗ್ನೈಸ್. ನಾನು ಇವಾಗ ಏನಾದ್ರು ಮಾಡಿದ್ರು ಕೂಡ ನಾನು ಫೋಟೋಸ್ ತಗೊಂಡು ಅಪ್ಲೋಡ್ ಮಾಡೋದು ಆತರ ಎಲ್ಲ ಮಾಡಿಲ್ಲ. ಸೊ ನಾನ್ ಮಾಡಿರೋರ್ಗು ಅವ್ರು ಯಾರು ನನ್ ಗೊತ್ತಿಲ್ಲ, ಮಾಡಿಸ್ಕೊಂಡ್ ಅವ್ರಿಗೂ ನನ್ನ ಗೊತ್ತಿಲ್ಲ, ನನ್ಗೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಸೊ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ನಿಮ್ ಸೇವೆ ಅಲ್ಲೇ ಹೊರಟೋಗ್ತಾರೆ, ಮಾಡಿಸ್ಕೊಂಡು ಹೊರಟೋಗ್ತಾರೆ. ಅವ್ರು ಮತ್ತೆ ನನ್ನ ಭೇಟಿ ಆಗಿದ್ದು ಇಲ್ಲ, ನಾನ್ ಭೇಟಿ ಆಗಿದ್ದು ಇಲ್ಲ. ಬಟ್ ಇಟ್ ಕೀಪ್ಸ್ ಮೈ ವೆರಿ ಮಚ್ ಹ್ಯಾಪಿ. ಅದು ಹೇಳ್ಕೊಳ್ಬೇಕು ಅಂತ ಏನಲ್ಲ, ಸೇವಾ ಭಾವ. ಲೈಕ್ ಮೈ ಹೇಳ್ದಲ್ಲ, ಐ ಕೀಪ್ ಮೈ ಸೋಲ್ ಹ್ಯಾಪಿ ಅಂತ. ಆ ತರ ಕೆಲಸ ಮಾಡಿದಾಗ ತುಂಬಾ ಹ್ಯಾಪಿ ಖುಷಿ ಆಗುತ್ತೆ ನಿಮ್ಗೆ. ಇವನ್ ಅನಿಮಲ್ಸ್ ಕೂಡ, ಪೆಟ್ ಅನಿಮಲ್ಸ್ ಅಲ್ಲ, ಸ್ಟ್ರೇ ಅನಿಮಲ್ಸ್, ಈ ಹಸು, ದನ, ಕರುಗಳು ಅದ್ ನೋಡಿದಾಗ, ನಾಯಿಗಳು, ಬೇಕುಗಳೆಲ್ಲ ನೋಡಿದಾಗ ಅದೇನೋ ಗೊತ್ತಿಲ್ಲ, ಭಾರಿ ಎಮೋಷನ್ ಆಗಿರ್ತೀನಿ. ನಾನ್ ಪಕ್ಕ ನಾನ್ ವೆಜಿಟೇರಿಯನ್, ತಿನ್ನೋದು ಬಿಡಕ್ಕೂ ಆಗ್ತಾ ಇಲ್ಲ. ಅನಿಮಲ್ಸ್ ಅಂದ್ರೆ ತುಂಬಾ ಪ್ರೀತಿ. ಸೊ ವರ್ಷ ಮ್ಯಾಮ್, ನೀವು ಅನಿಮಲ್ ಲವರ್ಸ್, ಪೆಟ್ ಲವರ್ಸ್ ಅಂತ ಹೇಳಿದ್ರಿ. ಸೊ ನಿಮ್ ಮನೇಲಿ ಏನಾದ್ರು ಪೆಟ್ಸ್ ಸಾಕ್ತಾ ಇದ್ದೀರಾ? ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ 5 ನಾಯಿಗಳಿದೆ. ಜೊತೆಗೆ 10 ಬೆಕ್ಕುಗಳಿತ್ತು, ಅದರಲ್ಲಿ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಸತ್ತೋಯ್ತು. ಇನ್ನು 4 ಮರಿಗಳು ಕೊಟ್ಬಿಟ್ಟೆ. ಇವಾಗ 5 ಅಡಲ್ಟ್ ಇದೆ, 3 ಮರಿಗಳಿದೆ. ಮೊನ್ನೆ ಮರಿ ಹಾಕ್ತು. ಆಮೇಲೆ ಆಮೆ ಸಾಕಿದ್ದೆ, ಲೈಕ್ ಎಲ್ಲೋ ರೋಡ್ ಅಲ್ಲಿ ನಡ್ಕೊಂಡು ಹೋಗಿರೋ ದೊಡ್ಡ ಆಮೆ ಸಿಕ್ಕಿತ್ತು, ಅದ್ ಸಾಕಿದೆ. ಅದು ಟ್ಯಾಂಕ್ ಅಲ್ಲಿ ಇರ್ಲಿಲ್ಲ, ಸೊ ನನ್ ಫ್ರೆಂಡ್ ಕೇರಿಗೆ ತಗೊಂಡೋಗ್ಬಿಟ್ಟಿದ್ದಾಯ್ತು. ಸೊ ಏನೇ ಬಂದ್ರು ನೋಡ್ಕೋತೀನಿ. ಇಷ್ಟೆಲ್ಲ ನಿಮ್ಮನೇನೆ ಸಾಕ್ತಾ ಇದ್ದೀರಾ, ಮತ್ತೆ ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ನನ್ಗೆ ಸಾಯಂಕಾಲ ಹೊತ್ತು ಒಂದು 4 ಸ್ಟ್ರೀಟ್ ಡಾಗ್ಸ್ ಬರುತ್ತೆ. ಅವ್ರಿಗೆ ಊಟ ಹಾಕ್ತೀನಿ. ಅವರು ಹೇಗೆ ಅಂತಂದ್ರೆ, ಅವರು ನಮ್ಮನೆ ನಾಯಿನ ಕಾಯುತ್ತೆ. ಜೊತೆಗೆ ಒಂದು ಊಟ ಹಾಕುವಾಗ ಅವ್ರು ಬಂದು ಎಷ್ಟು ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಿಂದ ಊಟ ಮಾಡ್ಕೊಂಡು ಹೋಗುತ್ತೆ ಗೊತ್ತಾ. ಗೇಟ್ ಸೌಂಡ್ ಆದ್ರೆ ಸಾಕು, ಟೈಮ್ಗೆ ಕರೆಕ್ಟ್ ಆಗಿ ಬಂದು ನಿಂತಿರುತ್ತೆ. ಸೊ ನಾನು ಈ ನಿಮ್ಮ ಚಾನೆಲ್ ಮೂಲಕ ಎಲ್ಲಾರ್ಗು ಕೇಳ್ಕೊಳ್ಳೋದು ಏನಂತಂದ್ರೆ, ಅಟ್ಲೀಸ್ಟ್ 1 ಹೊತ್ತು ಪ್ರಾಣಿಗಳಿಗೆ ಊಟ ಹಾಕಿ, ಏನು ಫ್ರೆಶ್ ಆಗಿ ಹಾಕ್ಬೇಕು ಅಂತಿಲ್ಲ, ನೀವೇನೋ ತಿನ್ನೋದ್ರಲ್ಲಿ ಲಾಸ್ಟ್ ತೆಗೆದು ಹಾಕಿ, ಡಸ್ಟ್ಬಿನ್ಗೆ ಅಂತ ಹಾಕೋದನ್ನ ಹಾಕಿ, ಅಟ್ಲೀಸ್ಟ್ ಬದುಕೊಳ್ಳಿ ಅವ್ರು. ಒಂದ್ ದಿವಸ ಅವ್ರ ಲೈಫ್ ಸ್ಪ್ಯಾನ್ ಎಕ್ಸ್ಪ್ಯಾಂಡ್ ಆಗ್ಲಿ ಅವ್ರಿಗೆ. ಫ್ರೆಶ್ ಹಾಕ್ಬೇಕು ಅಂತಿಲ್ಲ. ನೀರಿಡಿ, ಇವಾಗ ಸಮ್ಮರ್ ಶುರು ಆಗಿದೆ, ನೀರಿಡಿ ಬಕೆಟ್ ಅಲ್ಲಿ ಅಥವಾ ಟಬ್ಬಲ್ಲಿ ಏನೋ ಇಟ್ಟಿರಿ ವೇಸ್ಟ್ ಅಲ್ಲಿ. ಬಟ್ ಹುಷಾರು, ಈ ಖಾಲಿ ಸೀಸಾ ಅಂತ ಇರ್ತಾರಲ್ಲ, ಪೇಪರ್ ತಗೊಂಡ್ ಹೋಗ್ತಾರಲ್ಲ, ಅವ್ರ ಬಕೆಟ್ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದನ್ನೇನಾದ್ರು ಟೈ ಮಾಡಿಟ್ಟಿರಿ. ಇದು ನನ್ನ ಅನುಭವ ಬಂದಿರೋದು. ಖಂಡಿತವಾಗ್ಲೂ ನಾವು ಮನುಷ್ಯರಾಗಿ ಮಾನವೀಯತೆಯಲ್ಲಿ ಮರಿಬೇಕು. ಯಾಕಂದ್ರೆ ನಮ್ಗೊಬ್ಬರಿಗೆ ಎಲ್ಲ ಭೂಮಿ ಮೇಲೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಅಷ್ಟೇ ಜೀವಿಸುವಂತ ಹಕ್ಕಿದೆ. ಸೊ ಸೂಪರ್ ಮ್ಯಾಮ್, ನೀವು ಸೋಷಿಯಲ್ ಸರ್ವಿಸ್ ಅಲ್ಲಿ ಇಷ್ಟು ಆನಿಮಲ್ಸ್ಗೆಲ್ಲ ನೀವು ಸರ್ವಿಸ್ ಕೊಡ್ತಿದ್ದೀರಾ, ಅಂಡ್ ಆಲ್ಮೋಸ್ಟ್ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ ನಿಮ್ಮನೆ ಪ್ರಾಣಿಗಳಾಗಿ. ಸೊ ಖಂಡಿತವಾಗ್ಲೂ ನಿಮ್ಮಿಂದ ನಿಮ್ಮ ಈ ಸೇವೆ ನೋಡಿ ಇನ್ನಷ್ಟು ಜನ ಪ್ರೇರೇಪಿಸ್ಕೊಳ್ತಾರೆ, ಸ್ಫೂರ್ತಿ ಆಗ್ತಾರೆ ಅಂತ ನಂಬಿದೀವಿ. ವರ್ಷ ಮ್ಯಾಮ್, ನಾವು ಇವತ್ತಿನ ಲೈಫ್ ಅಲ್ಲಿ ಪ್ರತಿಯೊಂದು ನ್ಯೂಸ್ ಅಲ್ಲಿ ಅಥವಾ ಇವಾಗ ಮೀಡಿಯಾದಲ್ಲಿ ಫ್ಯಾಷನ್ ಇಂಡಸ್ಟ್ರಿ ಅಥವಾ ಆಕ್ಟಿಂಗ್ ಅಂತ ಬಂದಾಗ ತುಂಬಾ ನೆಗೆಟಿವ್ ನ್ಯೂಸ್ಗಳು ಬರ್ತಾರೆ. ಸೊ ನಿಮ್ ಲೈಫ್ ಅಲ್ಲಿ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಆಕ್ಟಿಂಗ್ ಫೀಲ್ಡ್ ಅಥವಾ ಮಾಡ್ಲಿಂಗ್ ಅಲ್ಲಿ? ಬರುತ್ತೆ, ಬಟ್ ಐ ಡೋಂಟ್ ಮೈಂಡ್. ಅದನ್ನ ನಾನು ಆ ಕಡೆ ತಲೆನೂ ಹಾಕೊಳ್ಳಲ್ಲ, ಐ ಇಗ್ನೋರ್. ಅವ್ರ ಪಾಡಿ ಏನೋ ಮಾಡ್ಕೊಂಡು ಮಾಡ್ಕೊಳ್ಳಿ, ನನ್ ತಂಟೆಗೆ ಬಂದ್ರೆ ನಾನು ಅದನ್ನ ಇಗ್ನೋರ್ ಮಾಡ್ತೀನಿ. ಜಗಳ ಮಾಡಕ್ ಹೋಗಲ್ಲ, ಅಥವಾ ಎಲ್ಲೋ ಮೀಡಿಯಾದಲ್ಲಿ ಹಾಕೋದು ಎಲ್ಲ ಏನು ಮಾಡಕ್ ಹೋಗಲ್ಲ. ಇಗ್ನೋರ್ ಮಾಡಿದ್ರೆ ಸಾಕು ಅಂತ ಅದ್ರ ತುಂಬಾ ಇರುತ್ತೆ. ಸೊ ನೋ ವರೀಸ್. ನಮ್ಗೆ ಆಪ್ಷನ್ ಇದೆಯಲ್ಲ, ನಾವು ಚೂಸ್ ಮಾಡ್ಕೋಬಹುದು. ಆಮೇಲೆ ನಮ್ಗೇನೋ ಪ್ರಾಬ್ಲಮ್ ಅಂದ್ರೆ ನಮ್ ವಾಯ್ಸ್ ಇದೆಯಲ್ವಾ, ನನ್ ಪ್ರಕಾರ ನಿಮ್ಗೆ ಆವಾಗ ಪ್ರಾಬ್ಲಮ್ ಆಗ ಅಲ್ಲೇ ನೀವು ವಾಯ್ಸ್ ರೈಸ್ ಮಾಡಿ. 10 ವರ್ಷ ಬಿಟ್ಬಿಟ್ಟು ನನ್ಗೆ ಅದಾಯ್ತು ಇದಾಯ್ತು ಅಂತ ಅದು ಕೇಳೋದು ಬೇಡ. ಆ ಟೈಮಲ್ಲೆಲ್ಲ ಆರಾಮಾಗಿರ್ತೀರಾ, ಆಮೇಲೆ ಅಷ್ಟೊಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತೀರಾ, ಬೇಡ. ಅವಾಗ್ಲೇ ನಿಮ್ ವಾಯ್ಸ್ ಇದೆ ತಾನೆ, ಅವಾಗ್ಲೇ ರೈಸ್ ಮಾಡಿ. ಏನು ಪ್ರಾಬ್ಲಮ್? ನಮ್ ಸಮಾಜದಲ್ಲಿ ಇದೊಂದು ಪ್ರತಿಯೊಂದು ಸಮಸ್ಯೆಗೆ ಆಗ್ಲಿ ಅವಾಗ್ಲೇ ವಾಯ್ಸ್ ರೈಸ್ ಮಾಡಿದಾಗ ಅದಕ್ಕೊಂದು ಪರಿಷ್ಕಾರ ಸಿಗುತ್ತೆ ಖಂಡಿತವಾಗ್ಲೂ. ವರ್ಷ
ತುಂಬಾ ಕ್ವಶನ್ಸ್ ಆಯ್ತು, ತುಂಬಾ ಮಾತುಕತೆ ಆಯ್ತು. ಒಂದ್ ಚಿಕ್ಕ ರಾಪಿಡ್ ಫೈರ್ ಆಡೋಣ, ರೆಡಿ ಇದ್ದೀರಾ? ಡನ್. ಸೂಪರ್. ನಾನೊಂದು ವರ್ಡ್ ಹೇಳ್ತಾ ಹೋಗ್ತೀನಿ, ಅದು ಹೇಳಿದ ತಕ್ಷಣ ನಿಮ್ಗೆ ಮೈಂಡ್ ಅಲ್ಲಿ ಏನ್ ಬರುತ್ತೆ ನೀವು ಹೇಳ್ಬೇಕು. ಓಕೆ ಮ್ಯಾಮ್. ಫಸ್ಟ್ ವರ್ಡ್ ಮೈಸೂರು. ಚಾಮುಂಡಿ ಬೆಟ್ಟ. ಪ್ರೀತಿ. ನನ್ನ ಮುದ್ದಾದ ಫ್ಯಾಮಿಲಿ. ಪ್ರಾಣಿಗಳು. ನಾಯಿ ಬೆಕ್ಕು. ಆಯ್ಬೇಕು, ನೀವು ಹೇಳಿದ್ರೆ ಆಗ್ಲಿ ನಿಮ್ಮ ಹೌದು. ಹೇಳಿದ್ರೆ ಅಂತ. ಸೊ ನೇಮ್ಸ್ ಹೇಳ್ತೀರಾ? ಹೆನ್ರಿ, ಸೋಫಿ, ಸಿಂಬಾ, ಮ್ಯಾಗಿ, ಕುಕ್ಕಿ. ಬೆಕ್ಕುಗಳು. ಬೆಕ್ಕುಗಳು ಸುಮಾರಿದೆ. ಜಾಗ್ವರ್, ಚೋಟಿ, ಗೊಂಬಚ್ಚು, ಬೇಲ, ಬನ್ನಿ. ಓಕೆ. ಭಾವನೆ. ಲೈಫ್ ಖುಷಿ ಖುಷಿಯಾಗಿ ಹೋಗ್ಬೇಕು, ಕಾಮಿಡಿ ಆಗಿರ್ಬೇಕು. ಫುಡ್. ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ಏನಾದ್ರೂ ಓಕೆ, ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ಏನಾದ್ರೂ ಓಕೆ. ಏನಾದ್ರು. ಚಾಮುಂಡೇಶ್ವರಿ ತಾಯಿ. ಲವ್. ಸೊ ನಿಮಗೆ ಮತ್ತೆ ಚಾಮುಂಡೇಶ್ವರಿ ತಾಯಿ ಮಧ್ಯೆ ಇರುವಂತಹ ನೆನಪು, ನೀವೇನೇ ಖುಷಿ ಪಡ್ತೀರಾ ತಾಯಿ ಬಗ್ಗೆ? ಅಮ್ಮ ಚಾಮುಂಡೇಶ್ವರಿ ನನ್ನ ಗೊಂಡಮ್ಮ, ನನ್ನ ಮುದ್ದು ಬಂಗಾರ. ನಾನ್ ಏನೋ ಅವ್ರನ್ನ ಬೇರೆ ತರ ಲೈಕ್ ಎಲ್ರು ಹೂವು ಹಣ್ಣು ತಗೊಂಡ್ ಹೋದ್ರೆ ನಾನು ಅವ್ರಿಗೆ ಚಾಕ್ಲೇಟ್ ತಗೊಂಡ್ ಹೋಗೋದು. ನಂಗೆ ಚಾಕ್ಲೇಟ್ ಇಷ್ಟ, ಅದಕ್ಕೆ ಅಮ್ಮಂಗೂ ಚಾಕ್ಲೇಟ್ ಕೊಡ್ಬೇಕು ಅಂತ ಚಾಕ್ಲೇಟ್ ಕೊಡ್ತೀನಿ. ಗೊತ್ತಿಲ್ಲ ನನ್ಗೇನ್ ಇಷ್ಟ ಅದೆಲ್ಲ ಅಮ್ಮಂಗೆ ಇಷ್ಟ ಅಂತ. ನನ್ಗೆ ಅಮ್ಮ ಅಂದ್ರೆ ನಂಗೆ ಬಹಳ ಇಷ್ಟ. ನನ್ ಜಗಳ ಆಡ್ತೀನಿ, ನಾನ್ ತುಂಬಾ ಪ್ರೀತಿ ಮಾಡ್ತೀನಿ. ಆಮೇಲೆ ನಂಗೆ ನೋವಾಯ್ತು ಅಳ್ಬೇಕು ಅಂತಂದ್ರೆ ನನ್ ಕಾರ್ ತಗೊಂಡು ಗೇಟ್ ಬೆಟ್ಟ ಗೇಟ್ ಇದೆಯಲ್ಲ, ಗೇಟ್ ನಂತರ ನಾನು ಅಳಕ್ ಶುರು ಮಾಡ್ತೀನಿ. ಅವಳ ಜೊತೆ ಕಾರ್ ಎಲ್ಲ ಲಾಕ್ ಮಾಡ್ಕೊಂಡು ಏನ್ ಮಾತಾಡ್ಬೇಕು ಅವಳ ಜೊತೆ ಮಾತಾಡ್ತೀನಿ, ಅಳ್ತೀನಿ. ನನ್ಗೇನಾದ್ರು ಖುಷಿ ಆಯ್ತು ಅಂದ್ರೆ ಅವಳ ಜೊತೆ ಫಸ್ಟ್ ಶೇರ್ ಮಾಡಿದ್ರೆ ಅವಳ ಜೊತೆ. ಒಮ್ಮೆ ಬೈತೀನಿ, ನೀನ್ ನನ್ ಸ್ಟೆಪ್ ಮದರ್, ಅದಕ್ಕೆ ನೀನ್ ನನ್ ಸರಿಯಾಗಿ ನೋಡ್ಕೊಳ್ಳೋದು ಅಂತೆಲ್ಲ ಬೈತೀನಿ. ಬಟ್ ಶಿ ಇಸ್ ಮೈ ಲವ್. ಸೊ ನಿಮ್ಮ ಮತ್ತೆ ಚಾಮುಂಡೇಶ್ವರಿ ತಾಯಿ ನಡುವೆ ಇರುವಂತಹ ಅಭಿನವ ಸಂಬಂಧ ಅಂತದ್ದು. ಸೊ ಖಂಡಿತವಾಗ್ಲೂ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫಿನ ಈ ಸಕ್ಸಸ್ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಸಪೋರ್ಟ್ ಇದೆ ಅಂತ ನೀವು ನಂಬ್ತೀರಾ? ತುಂಬಾ ಲೈಕ್ ಅವ್ರು ಹೇಳ್ದಂಗೆ ನನ್ನ ಜೀವನ ಹೋಗ್ತಾ ಇದೆ. ಏನೇ ಒಂದ್ ಮಾಡೋ ಹಾಗಿದ್ರು ಯಾರಿಗಾದ್ರೂ ನಾನು ಹೇಳ್ತೀನಿ, ನೀವ್ ಅನ್ಕೊಂಡಿರೋದು ಎಲ್ಲ ಏನು ಆಗೋದಿಲ್ಲ. ನೀವು ಜಸ್ಟ್ ಸರೆಂಡರ್, ಪಾದಕ್ ಬಿದ್ಬಿಟ್ಟು ನನ್ಗೇನೇ ಆದ್ರೂ ನಿನ್ಗೆ ಆದಂಗೆ ಅಂತ ಸರೆಂಡರ್ ಆಗ್ಬಿಟ್ರೆ ಎಲ್ಲ ನಮ್ನ ನೋಡ್ಕೊತಾರೆ ದೇವ್ರೆ. ಸೊ ನಿಮ್ ಹಿಂದಿನ ಶಕ್ತಿ ತಾಯಿ ಚಾಮುಂಡೇಶ್ವರಿ ಅಂತ ಹೇಳ್ತೀರಾ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ ಜೊತೆ ಮಾತಾಡಿದಕ್ಕೆ ನಂಗೆ ತುಂಬಾನೇ ಖುಷಿ ಆಯ್ತು. ನಿಮ್ಮ ಟೈಮ್ ಕೊಟ್ಟು ನಮಗೋಸ್ಕರ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ಗೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿರೋದು. ರಿಲ್ಯಾಕ್ಸ್ ಆಯ್ತು ನನ್ಗೆ. ಮನ್ಸಲ್ಲಿರೋದೆಲ್ಲ ಹೇಳಿದಾಗ ಒಂಥರ ಖುಷಿ ಆಗುತ್ತೆ ಅಲ್ವಾ? ತುಂಬಾ ಥ್ಯಾಂಕ್ ಯು ನಿಮ್ಗೆ ಮತ್ತೆ ನಿಮ್ಮ ಟೀಮ್ಗೆ. ತುಂಬಾ ತುಂಬಾ ತುಂಬ ಹೃದಯದ ಧನ್ಯವಾದಗಳು. ವರ್ಷ ಮ್ಯಾಮ್, ನಿಮ್ಗೆ ಬಹಳಷ್ಟು ಟೈಟಲ್ಸ್ ಬಂದಿರ್ಬೋದು, ಅವಾರ್ಡ್ಸ್ ಬಂದಿರ್ಬೋದು, ಬಟ್ ನಮ್ಮ ಮೈಸೂರು ವುಡ್ಸ್ ಯೂಟ್ಯೂಬ್ ಚಾನಲ್ ಇಂದ ಸಾಧಕರಿಗೆ ಜೆಮ್ಸ್ ಆಫ್ ಮೈಸೂರು ಅಂತ ಅವಾರ್ಡ್ ಕೊಡ್ತಿದೀವಿ. ಸೊ ಫಸ್ಟ್ ಅವಾರ್ಡ್ ನಿಮ್ಗೆ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಫ್ರಮ್ ಮೈಸೂರು ವುಡ್ಸ್ ಟೀಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕಾರ್ತಿಕ್ಗೂ ಮೈಸೂರು ಟೀಮ್ಗೂ ತುಂಬಾ 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 ಥ್ಯಾಂಕ್ಸ್. ಜೊತೆಗೆ ನೀವೆಲ್ಲ ಸ್ಟೇ ಬ್ಲೆಸ್ಡ್, ಗಾಡ್ ಬ್ಲೆಸ್ ಯು. ಎಲ್ಲ ಚೆನ್ನಾಗಾಗ್ಲಿ, ನಿಮ್ಮ ಯಾವುದೇ ಕಾರ್ಯಕ್ರಮ ಎಲ್ಲ ಸಕ್ಸಸ್ ಆಗ್ಲಿ, ತುಂಬಾ ಪಾಪ್ಯುಲರ್ ಆಗ್ಲಿ, ತುಂಬಾ ದೊಡ್ಡ ಬರ್ಲಿ. ಕಂಗ್ರಾಚುಲೇಷನ್ಸ್ ಮ್ಯಾಮ್. ಕೀಪ್ ಗ್ರೋಯಿಂಗ್ ಅಂಡ್ ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೊಂದು ಎಪಿಸೋಡ್ ಅಲ್ಲಿ ನಿಮ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಆಂಕರ್ ನಾಗದುರ್ಗ ಸೈನಿಂಗ್ ಆಫ್ ಫಾರ್ ದ ಎಪಿಸೋಡ್. ಕೀಪ್ ವಾಚಿಂಗ್ ಮೈಸೂರು ವುಡ್ಸ್ ಯೂಟ್ಯೂಬ್ ಚಾನಲ್.